ನನ್ನೆಲ್ಲ ಸ್ನೇಹಿತರಿಗೂ ತುಂಬ ಹೃದಯದ ಸ್ವಾಗತ. ಬನ್ನಿ ಸ್ನೇಹಿತರೆ, ಇದು ಪಿತೃಪಕ್ಷ ನಿಮಗೆ ಗೊತ್ತೇ ಇದೆ. ಇನ್ನೊಂದು 2 ದಿನಕ್ಕೆ ಮುಗಿದು ನವರಾತ್ರಿ ಶುರು ಆಗುತ್ತೆ. ಈ ಪಿತೃಪಕ್ಷದಲ್ಲಿ ನನಗೆ ನಿಮ್ಮ ಜೊತೆ ಒಂದು ಕೇರಳದಲ್ಲಿ ಒಂದು ಜಾಗಕ್ಕೆ ಹೋಗಿದ್ದೆ. ಅದರ ವಿಡಿಯೋ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಬನ್ನಿ ನೋಡೋಣ, ವಿಡಿಯೋ ನೋಡೋಣ. ಭಾಳ ಚೆನ್ನಾಗಿದೆ ಈ ಕ್ಷೇತ್ರ, ಶಿವನ ಸನ್ನಿಧಿ. ಇದರ ಹೆಸರು ಬಂದು ತ್ರಿಕನ್ನಾಡ್ ಅಂತ. ಇಲ್ಲಿ ಎಲ್ಲ ಶ್ರಾದ್ದ ಪಕ್ಷ ಪ್ರತಿಯೊಂದನ್ನು ಆಚರಣೆ ಮಾಡೋಕ್ಕೆ ಇದೊಂದು ಪವಿತ್ರವಾದ ಸ್ಥಳ ಅಂತ ಹೇಳ್ತೀನಿ. ಇದು ತ್ರಿಕನ್ನಾಡು ಅಂತಾರೆ, ತ್ರಿಕನ್ನಾಡ್ ಅಂತಾರೆ. ಬನ್ನಿ ದೇವಸ್ಥಾನ ನೋಡೋಣ. ಸಮುದ್ರ ತೀರದಲ್ಲೇ ಇದೆ. ಎಲ್ಲ ಇಲ್ಲಿ ಏನೇನು ಕಾರ್ಯ ಮಾಡಿಸ್ತಾರೋ ಎಲ್ಲ ಸಮುದ್ರ ತೀರದಲ್ಲೂ ಮಾಡಿಸ್ತಾರೆ. ಇಲ್ಲೇ ಒಂದೊಂದು ಸಣ್ಣ ಸಣ್ಣ ಮಂಟಪಗಳ ಥರ ಕಟ್ಟಿದ್ದಾರೆ. ಅದರಲ್ಲೂ ಕೂತ್ಕೊಂಡು ಒಬ್ಬೊಬ್ಬರದೇ ಪ್ರತ್ಯೇಕವಾಗಿ ಮಾಡಿಸ್ತಾರೆ. ನೋಡಿ, ಇದು ದೇವಸ್ಥಾನ ಮುಂಭಾಗ ತೋರಿಸ್ತಾ ಇದ್ದೀನಿ. ಭಾಳ ನೀಟಾಗಿ ತುಂಬ ಪ್ರಶಾಂತವಾಗಿರುವಂಥ ದೇವಸ್ಥಾನ ಅಂತ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಬಂದು ಅಲ್ಲಿ ಕೇರಳದಲ್ಲಿರೋರು ಏನು ಮಾಡ್ತಾರೆ, ಅವರಿಗೆ ನಮ್ಮ ಥರ ಪಕ್ಷ ಮಾಸ ಅನ್ನೋದಿಲ್ಲ. ಅವರು ಪಕ್ಷ ಮಾಸದಲ್ಲಿ ಅಂತಂದರೆ ಅವರು ಪಿತೃಗಳಿಗೆ ತರ್ಪಣ ಆಗಲಿ ಇದೆಲ್ಲ ಬಿಡೋದು ಭೀಮ್ನ ಅಮಾವಾಸ್ಯೆನಲ್ಲಿ ಮಾಡ್ತಾರೆ. ನಾವು ಬೇಕಾದರೆ ಕರ್ನಾಟಕದಲ್ಲಿರೋರು ಈ ಕಡೆ ಪ್ರಾಂತ್ಯದವರು ಹೋಗಿ ಅಲ್ಲಿ ಏನಾದರೂ ಪಿತೃಗಳಿಗೆ ತರ್ಪಣ ಬಿಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಈ ದೇವಸ್ಥಾನಕ್ಕೆ ಖಂಡಿತ ಭೇಟಿ ಕೊಡ್ಬೋದು. ಇಲ್ಲಿ ಬೋರ್ಡ್ ಇದೆ, ಅದನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ಕೆಳಗಡೆ ಸ್ವಲ್ಪ ಕೆಳಗಡೆ ಇಳಿದು ಹೋದರೆ ಅಲ್ಲಿ ಕೊಳ ಎಲ್ಲ ಇದೆ. ಅಲ್ಲಿಂದ ಎಲ್ಲರೂ ಹೀಗೆ ಸ್ನಾನ ಇದು ಮಾಡಿಕೊಂಡು ಬರ್ತಾರೆ. ಒದ್ದೆ ಬಟ್ಟೆಯಲ್ಲಿ ಬಂದು ಎಲ್ಲರೂ ಅವರವರ ಪಿತೃಗಳಿಗೆ ತರ್ಪಣ ಕೊಡೋದು ತುಂಬ ನೀಟಾಗಿ ಮಾಡಿಸ್ಕೊಡ್ತಾರೆ. ನೋಡಿದ್ದೀನಿ ನಾನು. ನೋಡಿ, ಆ ಕಡೆ ಅಲ್ಲಿಂದ ಯಾರೋ ನಡ್ಕೊಂಬರ್ತಿದಾರಲ್ಲ, ಆ ಕಡೆ ಕೆಳಗೆ ಒಂದು ಸ್ವಲ್ಪ ಕೆಳಗಡೆ ಹೋಗ್ಬೇಕು ಆ ರೋಡಲ್ಲಿ. ಇದು ದೇವಸ್ಥಾನದ ಒಳಭಾಗ ತೋರಿಸ್ತಾ ಇದ್ದೀನಿ. ಭಾಳ 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 ಚೆನ್ನಾಗಿದೆ. ಸಮುದ್ರ ತೀರದಲ್ಲಿ, ನದಿ ತೀರದಲ್ಲಿ ಪಿತೃಗಳಿಗೆ ತರ್ಪಣ ಕೊಡೋದು ವಾಡಿಕೆ ನಿಮಗೆ ಗೊತ್ತೇ ಇದೆ. ಸೊ ಈ ಜಾಗಕ್ಕೆ ನೀವೇನಾದರೂ ಭೇಟಿ ನೀಡಿದರೆ ಯಾವಾಗಾದರೂ, ಈಗ ಗೋಕರ್ಣದಲ್ಲೂ ಮಾಡಿಸ್ತಾರೆ ನಮ್ಮ ಕಡೆ. ನೋಡಿ, ಈ ದೇವಸ್ಥಾನದಲ್ಲಿ ಈ ಥರ ಎಲ್ಲರೂ ಏನೋ ಹರಕೆ ಇದು ಏನೇನೋ ಇರುತ್ತೆ, ದೀಪಗಳೆಲ್ಲ ಹಚ್ಚಿಟ್ಟು ಹೋಗ್ತಾರೆ. ಅದನ್ನು ಒಂಚೂರು ವಿಡಿಯೋ ತೋರಿಸ್ತಾ ಇದ್ದೀನಿ. ತುಂಬಾ ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು. ಇಲ್ಲಿ ಏನೇನು ಮಾಡಬೇಕು ಅನ್ನೋದನ್ನೇ ಈ ಬೋರ್ಡಲ್ಲಿ ನಿಮಗೆ ಖಂಡಿತ ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ಓದ್ಕೊಳ್ಳಿ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಾಗುತ್ತೆ. ತ್ರಿಕನ್ನಾಡ್ ಅಂತ ಇದು ಕಾಸರಗೋಡು ಡಿಸ್ಟ್ರಿಕ್ಟಲ್ಲಿದೆ. ಬೇಕಲಕೋಟೆಗೂ ಮತ್ತು ಈ ಕಡೆ ಇನ್ಯಾವೂರು, ನಮ್ಮ ಮಂಗಳೂರು, ಬೇಕಲಕೋಟೆ ಮಂಗಳೂರು ಇದಕ್ಕೆ ಮಧ್ಯ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ, ಒಳ್ಳೆ ಕ್ಷೇತ್ರ. ನೀವು ಒಮ್ಮೆ ಭೇಟಿ ನೀಡಿ. ಇದು ದೇವಸ್ಥಾನದ ಮುಂಭಾಗ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಬೋರ್ಡಲ್ಲಿ ಏನೇನು ಮಾಡಿಸ್ಬೇಕು, ಹೇಗಿರಬೇಕು ಅನ್ನೋದನ್ನು ಸಿಸ್ಟಮ್ ಏನು ಅಂತ ಬರೆದಿದ್ದಾರೆ. ಇದು ದೇವಸ್ಥಾನದ ಒಳಭಾಗ. ಇದು ಸಮುದ್ರ ತೀರದಲ್ಲಿ ಅಲ್ಲಿ ಕರ್ಮಗಳನ್ನ ಮಾಡಿಸ್ತಾರೆ. ಅದು ಸರಿಯಾಗಿ ವಿಡಿಯೋ ಮಾಡಿಲ್ಲ, ಯಾಕೆಂದರೆ ವಿಪರೀತ NH ಅದು ವಿಪರೀತ ವೆಹಿಕಲ್ಸ್ ಮೂವ್ ಆಗ್ತಿತ್ತು. ಹಾಗಾಗಿ ಅಷ್ಟೊಂದು ನೀಟಾಗಿ ಈ ವಿಡಿಯೋ ಬಂದಿಲ್ಲ. ಸಮುದ್ರ ತೀರದಲ್ಲೇ ಮಾಡಿಸ್ತಾ ಇರೋದು ನಿಮ್ಗೊಂಚೂರು 1 ಸೆಕೆಂಡ್ ಕಾಣುತ್ತೆ. ನೋಡಿ, ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿಸಿ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಹಾಗೆ ನಾವು ಏನು ಹೇಳ್ತೀವೋ ಆ ಕಸ್ಟಮ್ನು ಫಾಲೋ ಮಾಡ್ತಾರೆ. ಬನ್ನಿ, ಅಲ್ಲಿಂದ ಮುಂದೆ ಇದು ಬರೀ 1 ಕಿಲೋಮೀಟ್ರ್ ವಾಕಬಲ್ ಡಿಸ್ಟೆನ್ಸಲ್ಲಿರುವಂಥ ಒಂದು ಕ್ಷೇತ್ರ. ಇದನ್ನು ನಿಮಗೆ ಈ ಹಸಿರು ಪರಿಸರನ ನಿಮಗೆ ತೋರಿಸ್ಬೇಕು ಅಂತ ಭಾಳ ಇಷ್ಟ ಆಯಿತು. ಬಾವಿನಲ್ಲಿ ನೀವು ನೀರು ನೋಡಿದ್ರೆ ಎಷ್ಟು ತಿಳಿ ನೀರು ಅಂತೀರ. ಯಾವ RO ಬೇಡ, ಏನು ಬೇಡ, ಹಾಗೆ ಡೈರೆಕ್ಟಾಗಿ ನೀರು ಕುಡಿಬೋದು. ಅಷ್ಟು ಸುಂದರವಾದ ತಾಣ, ಅಷ್ಟು ಸುಂದರವಾದ ಬಾವಿ, ಅಷ್ಟು ತಿಳಿಯಾದ ನೀರು, ಅಷ್ಟು ಚೆನ್ನಾಗಿದೆ ಈ ಕ್ಷೇತ್ರನೂ. ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಭಾಳ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನನಗಂತೂ ಇಷ್ಟ. ಕೇರಳ ಹೋಗ್ತಿರ್ತೀನಿ, ಬರ್ತಾ ಇರ್ತೀನಿ. ಅದರಲ್ಲೂ ಇಲ್ಲಿ ಸಮುದ್ರ ಇರೋದ್ರಿಂದ ಬೆಳಗಿನ ಜಾವ ಸಮುದ್ರದ ಹತ್ರ ಹೋಗಿ ನಡೆಯೋದು, ಬೆಳಗಿನ ಜಾವ ಸಮುದ್ರದಲ್ಲಿ ಆಟ ಆಡೋದು, ಇದೆಲ್ಲ ಭಾಳ ಇಷ್ಟವಾದಂಥ ವಿಚಾರ ನನಗೆ. ನೋಡಿ, ಈ ಕ್ಷೇತ್ರ ಎಷ್ಟು ಚೆನ್ನಾಗಿದೆ. ತುಂಬಾ ಪ್ರಶಾಂತವಾಗಿರುವಂಥ, ನೋಡಿ RO ವಾಟರ್ ಥರನೇ ನೀರು. ನೋಡಿ ಬಾವಿ ಹೇಗಿದೆ, ಒಂಥರ ರಿಂಗ್ ಥರ ಕೆತ್ತಿರ್ತಾರೆ ಬಾವಿನ. ನಮ್ಮನೆಯಲ್ಲೂ ಹೀಗೆ ಇದೆ ಬಾವಿ. ನೀರು ಇಷ್ಟೇ ತಿಳಿಯಾಗಿರುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ, ನನ್ನ ಈ ವಿಡಿಯೋ ನೀವು ವಾಚ್ ಮಾಡಿದ್ದಕ್ಕೆ. ತ್ರಿಕನ್ನಾಡ್ ದೇವಸ್ಥಾನಕ್ಕೆ ನೀವೇನಾದ್ರು ಭೇಟಿ ನೀಡಿದರೆ ನಿಮ್ಮ ಪೂರ್ವಿಕರಿಗೆ, ನಿಮ್ಮ ಹಿರಿಯರಿಗೆ ಖಂಡಿತ ಅಲ್ಲಿ ಒಂದು ತರ್ಪಣ ಕೊಟ್ಟು ಬರ್ಬೋದು ಅಂತ ಹೇಳ್ತೀನಿ. ಹಾಗೆ ಸುತ್ತಮುತ್ತ ನೋಡೋಕ್ಕೆ ಬೇಕಾದಷ್ಟು ಜಾಗ ಇದೆ, ನೋಡ್ಕೊಂಡು ಬರ್ಬೋದು. ಬೀಚ್ಗಳು ತುಂಬ ಇದೆ. ಕಾಪಿಲ್ ಬೀಚ್ ಅಂತಿದೆ, ಬೇಕಲ್ ಫೋರ್ಟ್ ಇದೆ, ಆಮೇಲೆ ಇನ್ನೊಂದು ಬ್ಲೂ ಎಂಥದೋ ಲಗೂನ್ ಅಂತ ಎಂಥದೋ ಅದೊಂದು ಬೀಚ್ ಇದೆ ಪಕ್ಕದಲ್ಲೇ. ಅದು ಪೇಯ್ಡ್, ದುಡ್ಡು ಕೊಟ್ಬಿಟ್ಟು ಹೋಗೋವಂಥದ್ದು, ಬಟ್ ಅಷ್ಟೇ ಕ್ಲಿಯರ್ ಆಗಿರುತ್ತೆ. ಸಖತ್ತಾಗಿ ಆಟ ಎಲ್ಲ ಆಡ್ಕೊಂಬರ್ಬೋದು. ನೋಡಿ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮದೊಂದು ಮೆಚ್ಚುಗೆ ಬರಲಿ.
ಹಾಗೆ ಈ ಕ್ಷೇತ್ರದಲ್ಲಿ ನಿಮ್ಮ ಹಿರಿಯರನ್ನ ನೆನೆಸ್ಕೊಂಡು ಯಾವತ್ತಾರು ಜೀವನದಲ್ಲಿ ಒಂದು ಸಲ ನೀವೇನಾದ್ರು ಕಾಸರಗೋಡು ಕಡೆಗೆ ಹೋದರೆ ಇಲ್ಲಿ ಭೇಟಿ ನೀಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡಿ, ನಿಮಗೆ ಖಂಡಿತ ಇಷ್ಟ ಆಯ್ತಲ್ಲ ಸ್ನೇಹಿತರೆ. ಪಿತೃಗಳನ್ನ ನೆನೆಸ್ಕೊಳ್ಳೋದಕ್ಕೂ ಎಷ್ಟೆಷ್ಟು ಕ್ಷೇತ್ರಗಳಿದೆ, ನಮ್ಮಲ್ಲೂ ಇದೆ, ಗೋಕರ್ಣ ಅಲ್ಲೆಲ್ಲ ಮಾಡ್ತಾರೆ. ಹಾಗೆ ಇದು ಒಂದು ಕ್ಷೇತ್ರ. ಇಲ್ಲಿ ನೀವು ಹೋಗಿ ನಿಮ್ಮ ಪಿತೃಗಳಿಗೆ ನಮನ ಸಲ್ಲಿಸಿ ಬರಬಹುದು. ಥ್ಯಾಂಕ್ ಯು ಸ್ನೇಹಿತರೆ, ನನ್ನ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಪೂರ್ತಿ ವಾಚ್ ಮಾಡಿದ್ದಕ್ಕೆ. ಹಾಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಬರಲಿ, ಹಾಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಮುದ್ರ ಅಂತೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನೋಡಿ, ಅದಕ್ಕೆ ಆ ಕಡೆ ಬ್ಲೂ ಕಾಣಿಸ್ತಿರೋದೆಲ್ಲ ನೋಡಿ, ವೆಹಿಕಲ್ ಆ ಕಡೆ ಹೋಯ್ತಲ್ಲ, ಆ ಕಡೆ ಇರೋದೆಲ್ಲ ಪೂರ್ತಿ ಸಮುದ್ರನೇ. ಆ ಸೀನ್ರಿ ನೋಡೋಕ್ಕೇ ಆ ನೇಚರು ಎಷ್ಟು ಚೆನ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಚೆನ್ನಾಗಿದೆ, ಗಿಡಗಳೆಲ್ಲ ಹಸಿರು, ಮನಸ್ಸು ಹಾಗೆ ಹಸಿರಾಗಿರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.